ಹಲೋ ವೀಕ್ಷಕರೇ, ಗುಡ್ ಈವ್ನಿಂಗ್. ಏನಪ್ಪ ಇದು ನಾಯಿಗೆ ತಿನ್ನಿಸೋದಂತ ನೋಡ್ತಿದ್ದೀರಾ? ಏನು ಮಾಡೋದು ಹೇಳಿ? ನಮ್ಮ ಮಕ್ಳಿಗೆ ತಿನ್ನಿಸೋದಲ್ಲದೆ ಇವಾಗ ಈ ನಾಯಿ ಮರಿಗಳಿಗೂ ತಿನ್ಸಂಗೆ ಆಗ್ಬಿಟ್ಟೈತೆ ಅಲ್ಲಿ ಜೀವನ. ಇವನು ನಮ್ಮ ಮ್ಯಾಕ್ಸ್ ಇದಾನಲ್ಲ, ಊಟ ಮಾಡಿಸಿದ್ರೆ ಕೂಡ ಊಟ ಮಾಡೋಕೆ ಅವ್ನಿಗೆ ಎಷ್ಟು ಸೊಕ್ಕು ನೋಡಿ. ಸ್ವಲ್ಪ 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 ಊಟ ಮಾಡ್ತಾನೆ. ನನ್ನ ಮಗ ಇದಕ್ಕೆ ಊಟ ತಿನ್ನಿಸೋದು ಅವನೇ ಕಲಿಸ್ಕೊಟ್ಟಿದ್ದು. ಈ ಥರ ಹೊರಗಡೆ ತಿಂತಾಯಿತ್ತು, ಮಳೆ ಬಂತಲ್ಲ ಅದಕ್ಕೆ ಶಾಪ್ ಒಳಗೆ ಬಂದುಬಿಟ್ಟಿತ್ತು. ಆ ಕಡೆ ಒಂದು ಈ ಕಡೆ ಒಂದು ಕಾಲು ಹಾಕ್ಕೊಂಡು ನೋಡಿ ನಮ್ಮನೆಯವರು ಅದಕ್ಕೆ ತಿನ್ನಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಅಂತ ಹೇಳ್ಕೊಂಡು. ತಿನ್ನಿಸಿಲ್ಲ ಅಂದರೆ ಊಟನೇ ತಿನ್ನಲ್ಲ ಅದು. ಮಳೆ ನೋಡಿ, ನಮ್ಮ ರಾಯಚೂರಲ್ಲಿ ಮಳೆ ಬರ್ತಿದೆ. ತುಂಬ ಹೊತ್ತು ಬರುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಏನಿಲ್ಲ. ಒಂದು ಸ್ವಲ್ಪ ಹೊತ್ತು ನೆಲ ಒದ್ದೆ ಆಗೋಯ್ತು, ಆಯಿತು, ಮಳೆನೇ ನಿಂತು ಹೋಯಿತು. ಒಂದು 5-10 ನಿಮಿಷ ಅಷ್ಟೇ, 10 ನಿಮಿಷ ಕೂಡ ಇಲ್ಲ ನೋಡಿ. ಎಲ್ಲ ಹಿಂಗೆ ಕೆಳಗೆಲ್ಲ ಚೆಲ್ಲಿ ಬಿಟ್ಟಿದೆ, ಎಲ್ಲ ಕಂಪ್ಲೀಟಾಗಿ ಮಳೆ ನೋಡಿರಿ. ಆಯಿತು, ಒಂದು 5 ನಿಮಿಷ ಬಂತು ಹಿಂಗೆ ಅಷ್ಟೇ. ವಿಡಿಯೋ ಶೂಟ್ ಮಾಡಿದ್ದೆ ಆವಾಗಲೇ, ಅದು ಏನೋ ಮಾತಾಡ್ತಿದ್ನಲ್ಲ ಅದಕ್ಕೆ ತೆಗೆದುಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಕೈ ತೊಳ್ಕೊಳಕ್ಕೆ ಹೋಗ್ತಿದ್ದಾರೆ ನಮ್ಮ ಮನೆಯವ್ರು. ಇವಾಗ ನೋಡಿ ಹಿಂದೆನೇ ಹೆಂಗೆ ಹೋಗುತ್ತೆ. ಅವರೆಲ್ಲೋದ್ರೆ ಅಲ್ಲಿ ಇದು ಬಾಲ, ಅವ್ರಿಗಿದು ಬಾಲ ಇದ್ದಂಗೆ. ಅವರೆಲ್ಲಾದರೂ ಹೋಗಲಿ ಅವ್ರ ಹಿಂದೆನೇ ಹೋಗ್ತಾ ಇರುತ್ತೆ. ಬೆಳಗ್ಗೆ ಶಾಪಿಗೆ ಬರಲಿ ಇಲ್ಲ ಹೊರಗಡೆ ಹೋಗಲಿ, ಏನೇ ಮಾಡಲಿ ಹಿಂದೆ ಹೋಗಬೇಕು. ನನ್ನ ಮಗ ಊರಿಗೆ ಹೋಗಿದ್ದ, ಕಾಲೇಜಿದು ಯಾವುದೋ ಕಾಂಪಿಟೇಷನ್ ಅಂಥೇಳಿ ಬಿಜಾಪುರಿಗೆ ಹೋಗಿದ್ದ. 2 ದಿನ ಅವನು ಇರಲಿಲ್ಲ. 2 ದಿನ ಇದಕ್ಕೆ ನಡೆಯೋಕ್ಕೆ ಆಗಲಿಲ್ಲ, ಕಾಲು ಕುಂಟ್ತಾ ಇತ್ತು. ಅವನು ಬಂದ ಇವತ್ತು ಬೆಳಗ್ಗೆ ಊರಿಂದ, ಇದ್ರ ಕಾಲು ಸರಿ ಹೋಯ್ತು ನೋಡಿ. ಅಲ್ಲಿ ನೀರು ಬಿಟ್ಟರೆ ಸಾಕು, ನೀರಂದರೆ ಬಹಳ ಹುಚ್ಚು ಇದಕ್ಕೆ. ನೀರು ನೋಡಿದರೆ ಸಾಕು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನೋಡಿ. ಕುಡಿಬೇಕಂತೆ ನೀರು. ಈಗ ತಂದು ನೀರು ಮುಂದೆ ಇಟ್ಟರೆ ಎಷ್ಟು ನೀರು ಕುಡಿಯುತ್ತೆ ನೋಡಿ ನೀವೇ. ಸುಮ್ಮನೆ ಹಂಗೆ ನಾಲ್ಗೆ ಆಡಿಸುತ್ತೆ ಅಷ್ಟೇ. ಅದರಲ್ಲಿ ಆಟ ಆಡಬೇಕಷ್ಟೇ. ಒಟ್ಟಿನಲ್ಲಿ ಏನಾದರೂ ಆಗಲಿ ನೀರಿನ ಜೊತೆಲಿ ಆಟ ಆಡಬೇಕು ನೋಡಿ. ಎಷ್ಟು ಎಗರಾಡ್ತಿದೆ ನೀರು. ಇನ್ನೇನಪ್ಪ ಎಷ್ಟೊಂದು ದಾಹ ಆಗಿರಬೇಕು ಅನ್ನೋ ಥರ. ಆಯಿತು, ಮುಗೀತು. ಅದು ತಂದಿಡೋ ತನಕ ಅಷ್ಟೇ. ಮಳೆ ನೋಡ್ರಿ, ಹೇಳ್ತಿದ್ರೆ ಮಳೆ ಅಂತ ಬೈದರೆ ಒಳಗೆ ಬಂತು. ಬಾಯಲ್ಲಿ ಮಾತ್ರ ಒಂದು ಕಡ್ಡಿ ಹಂಗೆ ಹಿಡ್ಕೊಂಬರುತ್ತೆ. ಏನಾದರೂ ಒಂದು ಬಾಯಲ್ಲಿ ಕಡ್ಡಿ ಇರಲೇಬೇಕು. ಗದ್ರಿದ ತಕ್ಷಣ ನಮ್ಮ ಮನೆಯವರು ಮೇಲೆ ಓಡೋಯ್ತು. ನೋಡಿದರೆ ಮಳೆ ಆನಂದ ಅಲ್ವಾ? ಈ ಥರ ಬೇಸಿಗೆ ಕಾಲದಲ್ಲಿ ಮಳೆ ಬರ್ತಿದ್ರೆ ಆನಂದ. ತುಂಬ ಸಂತೋಷ ಅನಿಸುತ್ತೆ. ಗಿಡಗಳಿಗಂತೂ ಖುಷಿನೋ ಖುಷಿ. ಈ ಹೂವಿನ ಗಿಡಗಳಿಗೆಲ್ಲ ಬಿಸಿಲಿಗೆಲ್ಲ ಬಾಡಿ ಹೋಗಿದ್ವು. ಕನಕಾಂಬರ ಹೂವಿನ ಗಿಡ ಅಂತೂ ಒಣಗೇ ಹೋಗಿದ್ವು. ಆಲ್ಮೋಸ್ಟ್ ಅಲ್ಲಿ ಒಣಗೇ ಬಿಟ್ಟಿದ್ದವು. ಅವೇನು ಮತ್ತೆ ಬದುಕ್ತಾವೋ ಇಲ್ಲ ಕೂಡ ಗೊತ್ತಿಲ್ಲ. ಮಳೆ ಬಂದರೆ ಸಾಕು, ನನಗೆ ಯಾವುದಾದ್ರೂ ಒಂದು ಹೊಸ ಗಿಡ ಹಚ್ಬೇಕನ್ಸುತ್ತೆ. ಇನ್ನು ಗಿಡ ಅಂದರೆ ನಮ್ಮ ಯಜಮಾನ್ರು ಬೈತಾರೆ. ಬಾಯ್.